ಎಲ್ಲರಿಗೂ ನನ್ನ ನಮಸ್ಕಾರಗಳು. SA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ಕ್ಲಾಸ್ 9th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಗರಿಷ್ಠ ಅಂಕಗಳು 80. ಅಂದರೆ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಂಕಲನಾತ್ಮಕ ಪರೀಕ್ಷೆ 2 SA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್. ಇದೇ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು, ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಕೂಡ ನೋಡೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 1ನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 8 ಪ್ರಶ್ನೆಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅನ್ನುವಂಥದ್ದು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು. 2ನೇ ಪ್ರಶ್ನೆ x² - x - 6 ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ. 3ನೇ ಚತುರ್ಥಕದಲ್ಲಿರುವ ಬಿಂದುವಿನ ಚಿಹ್ನೆಗಳು. 3ನೇ ಚತುರ್ಥಕದಲ್ಲಿರ್ತಕ್ಕಂಥ ಬಿಂದುವಿನ ಚಿಹ್ನೆಗಳು ಯಾವುವು ಅಂತಕ್ಕಂಥ 4 ಉತ್ತರಗಳಿವೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು. 4ನೇದು ax + by + c = 0 ಎಂಬುದು ಕೆಳಗಿನ ಯಾವುದರ ಆದರ್ಶ ರೂಪ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ವರ್ಗ ಸಮೀಕರಣದ ಆದರ್ಶ ರೂಪ ಇದೆಯೋ, ಅಥವಾ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಇದೆಯೋ, ಅಥವಾ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಇದೆಯೋ, ಅಥವಾ ಏಕಪದೋಕ್ತಿ ಇದೆಯೋ ಅಂತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು. 5ನೇ ಪ್ರಶ್ನೆ ಯುಕ್ಲಿಡನ ಪ್ರಸಿದ್ಧ ಗ್ರಂಥ ದಿ ಎಲಿಮೆಂಟ್ಸ್ ನಲ್ಲಿರುವ ಒಟ್ಟು ಅಧ್ಯಾಯಗಳ ಸಂಖ್ಯೆ 13, 12, 11 ಅಥವಾ 15. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು. 6ನೇ ಪ್ರಶ್ನೆ ಒಂದು ಪೂರ್ಣ ಕೋನಕ್ಕೆ ಸಮನಾಗಿರುವ ಸರಳ ಕೋನಗಳ ಸಂಖ್ಯೆ 1, 2, 3, 4. 7ನೇ ಪ್ರಶ್ನೆ ಸಮತಲದಲ್ಲಿ ಸಮನಾದ ತ್ರಿಜ್ಯಗಳನ್ನು ಹೊಂದಿರುವ 2 ವೃತ್ತಗಳು ಯಾವಾಗಲೂ ಸದೃಶ್ಯ, ಸರ್ವಸಮ, ಅಸಮಬಾಹು, ಲಂಬರೂಪ. 8ನೇ ಪ್ರಶ್ನೆ 7 ಸೆಂಟಿಮೀಟರ್ ತ್ರಿಜ್ಯ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣ 154 ಸೆಂಟಿಮೀಟರ್ ಸ್ಕ್ವೇರ್, 308, 616, 1232 ಸೆಂಟಿಮೀಟರ್ ಸ್ಕ್ವೇರ್. ಈ ಎಲ್ಲ 8 ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು. ಇನ್ನು 2ನೇ ಪ್ರಶ್ನೆ 1 ಅಂಕದ ಪ್ರಶ್ನೆ. ಇಲ್ಲಿಯೂ ಕೂಡ ಒಂದೊಂದು ಪ್ರಶ್ನೆ 1 ಅಂಕ, ಒಟ್ಟು 8 ಪ್ರಶ್ನೆಗಳು 8 ಅಂಕ. 9ನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳನ್ನು ವ್ಯಾಖ್ಯಾನಿಸಿ. 10ನೇ ಪ್ರಶ್ನೆ 2 - x² + x³ ಬಹುಪದೋಕ್ತಿಯಲ್ಲಿ x ನ ಸಹಗುಣಕವನ್ನು ಬರೆಯಿರಿ. 11ನೇ ಪ್ರಶ್ನೆ ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. 12ನೇ ಪ್ರಶ್ನೆ ಯುಕ್ಲಿಡನ 4ನೇ ಆಧಾರ ಪ್ರತಿಜ್ಞೆಯನ್ನು ಬರೆಯಿರಿ. 13ನೇ ಪ್ರಶ್ನೆ ಚಕ್ರೀಯ ಚತುರ್ಭುಜ ಎಂದರೇನು. 14ನೇ ಪ್ರಶ್ನೆ ಹೇರಾನನ ಸೂತ್ರದಲ್ಲಿ ಎಸ್ ಎಂದರೇನು. 15ನೇ ಪ್ರಶ್ನೆ ಶಂಕುವಿನ ಓರೆ ಎತ್ತರ L ಕಂಡುಹಿಡಿಯುವ ಸೂತ್ರ ಬರೆಯಿರಿ. 16ನೇ ಪ್ರಶ್ನೆ ಸ್ತಂಭ ಲೇಖವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಈಗ 2 ಅಂಕದ ಪ್ರಶ್ನೆಗಳು. ಇಲ್ಲಿ ಕೂಡ 3ನೇ ಪ್ರಶ್ನೆ 2 ಅಂಕದ 8 ಪ್ರಶ್ನೆಗಳು, ಒಟ್ಟು 16 ಅಂಕಗಳು. 17ನೇ ಪ್ರಶ್ನೆ 0.6666 ಅನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿ. 18ನೇ ಪ್ರಶ್ನೆ x - 1 ಎಂಬುದು 4x³ + 3x² - 4x + k ರ ಅಪವರ್ತನವಾಗಿದ್ದರೆ k ನ ಬೆಲೆಯನ್ನು ಕಂಡುಹಿಡಿಯಿರಿ. 19ನೇದು 2x + 3y = k ಸಮೀಕರಣಕ್ಕೆ 3, 0 ಒಂದು ಪರಿಹಾರವಾಗಿದ್ದರೆ k ನ ಬೆಲೆ ಎಷ್ಟು. 20ನೇ ಪ್ರಶ್ನೆ 120 ಡಿಗ್ರಿ ಕೋನದ ಪೂರಕ ಮತ್ತು ಪರಿಪೂರಕ ಕೋನಗಳನ್ನು ಕಂಡುಹಿಡಿಯಿರಿ. ಇನ್ನು 21ನೇ ಪ್ರಶ್ನೆ ತ್ರಿಭುಜ ABC ಸರ್ವಸಮವಾಗಿದೆ ತ್ರಿಭುಜ PQR ಆದರೆ ಅವುಗಳ ಅನುರೂಪ ಬಾಹುಗಳನ್ನು ಬರೆಯಿರಿ. ಇನ್ನು 22ನೇ ಪ್ರಶ್ನೆ ಸಮಾಂತರ ಚತುರ್ಭುಜದ KLM ನಲ್ಲಿ KL = 6 ಸೆಂಟಿಮೀಟರ್, NK = 3 ಸೆಂಟಿಮೀಟರ್ ಇದ್ದರೆ ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ. 23ನೇ ಪ್ರಶ್ನೆ ಸಮನಾದ ಜಾಗಗಳು ವೃತ್ತದ ಕೇಂದ್ರದಲ್ಲಿ ಉಂಟು ಮಾಡುವ ಕೋನಗಳ ಬಗ್ಗೆ ತಿಳಿಸಿ ಅಂತ. ಇಲ್ಲಿ ಇದು ಓನ್ಲಿ 20 ಡಿಗ್ರಿಯನ್ನು ತೆಗೆದುಕೊಳ್ಳಿ. 20 ಡಿಗ್ರಿ ಕೋನದ ಪೂರಕ ಮತ್ತು ಪರಿಪೂರಕ ಕೋನಗಳನ್ನು ಬರೆಯಿರಿ ಅಂತ 20ನೇ ಪ್ರಶ್ನೆ. 24ನೇದು ವರ್ಗಾಂತರ 10, 20ರ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ. ಇನ್ನು 4ನೇ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. 9 ಪ್ರಶ್ನೆಯದು, ಒಟ್ಟು 27 ಅಂಕಗಳು. √3 ಅನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ. 26ನೇ ಪ್ರಶ್ನೆ 49a² + 70ab + 25b² ಅನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಅಪವರ್ತಿಸಿ. 27ನೇದು p ಬಿಂದುವಿನ ನಿರ್ದೇಶಾಂಕ 02, q 2, 4, r -2, 0 ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ. ಇನ್ನು 28ನೇದು x + 2y = 6 ಸಮೀಕರಣಕ್ಕೆ 3 ವಿಭಿನ್ನ ಪರಿಹಾರಗಳನ್ನು ಕಂಡುಹಿಡಿಯಿರಿ. 29ನೇದು AC = BC ಆಗುವಂತೆ a ಮತ್ತು b ಬಿಂದುಗಳ ನಡುವೆ c ಬಿಂದುವಿದ್ದರೆ AC = half of AB ಎಂದು ಸಾಧಿಸಿ. 30ನೇ ಪ್ರಶ್ನೆ ಚಿತ್ರದಲ್ಲಿ LK ಸಮಾಂತರವಾಗಿದೆ NP ಕೋನ MLK = 100 ಡಿಗ್ರಿ ಆದರೆ ಮತ್ತು MNP = 50 ಆದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. 31ನೇ ಪ್ರಶ್ನೆ ಸಮಬಾಹು ತ್ರಿಭುಜದ ಪ್ರತಿ ಕೋನವು 60 ಡಿಗ್ರಿ ಎಂದು ಸಾಧಿಸಿ. 32ನೇ ಪ್ರಶ್ನೆ ಒಂದು ತ್ರಿಭುಜದ ಬಾಹುಗಳು 122 ಮೀಟರ್, 22 ಮೀಟರ್ ಮತ್ತು 120 ಮೀಟರ್ ಆಗಿದ್ದರೆ ಅದರ ವಿಸ್ತೀರ್ಣವನ್ನು ಹೇರಾನನ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ.
33rd 33ನೇದು ಎತ್ತರ 16 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 12 ಸೆಂಟಿಮೀಟರ್ ಇರುವ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಇನ್ನು 5ನೇ ಪ್ರಶ್ನೆ 4 ಅಂಕದ ಪ್ರಶ್ನೆಗಳು. ಇಲ್ಲಿ 4 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 4 4 ಅಂದರೆ ಒಟ್ಟು 16 ಅಂಕಗಳು. 34 x³ - 23x² + 142x - 120 ಇದನ್ನು ಅಪವರ್ತಿಸಿ. 35ನೇ ಪ್ರಶ್ನೆ ಒಂದು ಚಕ್ರೀಯ ಚತುರ್ಭುಜದ ಕರ್ಣಗಳು ವೃತ್ತದ ವ್ಯಾಸಗಳಾಗಿದ್ದರೆ ಆ ಚತುರ್ಭುಜ ಒಂದು ಆಯತ ಎಂದು ಸಾಧಿಸಿ. 36ನೇ ಪ್ರಶ್ನೆ ಹಿತ್ತಾಳೆಯಿಂದ ಮಾಡಿದ ಅರ್ಧ ಗೋಳಾಕಾರದ ಪಾತ್ರೆಯ ವ್ಯಾಸ 10.5 ಸೆಂಟಿಮೀಟರ್ ಆಗಿದೆ. ಇದಕ್ಕೆ ಒಳಗಿನಿಂದ ಕಲಾಯಿ ಹಾಕಿಸಲು ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ₹16ರಂತೆ ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ. 37ನೇ ಪ್ರಶ್ನೆ ನೀಡಲಾದ ದತ್ತಾಂಶಗಳಿಗೆ ಬಹುಭುಜಾಕೃತಿಯನ್ನು ರಚಿಸಿ. ಅಂಕಗಳು ಆವೃತ್ತಿಗಳನ್ನು ಕೊಟ್ಟಿದ್ದಾರೆ, ಇದನ್ನು ತೆಗೆದುಕೊಂಡು ಬಹುಭುಜಾಕೃತಿಯನ್ನು ರಚನೆ ಮಾಡ್ತಕ್ಕಂಥ. ಇನ್ನು 6ನೇ ಪ್ರಶ್ನೆ 5 ಅಂಕದ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ. 38ನೇ ಒಂದು ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸಿದ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ ಎಂದು ಸಾಧಿಸಿ. ಇದು ಮಧ್ಯಬಿಂದು ಪ್ರಮೇಯ. ಈಗ ಈ ಮೇಲಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. 1ನೇ ಪ್ರಶ್ನೆ ಬಿ ಇದು ಪೈ ಇದೆ, 2ನೇ ಪ್ರಶ್ನೆಗೆ ಬಿ ಇದು 2 ಇದೆ, 3ನೇ ಪ್ರಶ್ನೆಗೆ ಸಿ ಇದು ಮೈನಸ್ ಎಲ್ಲ ಉತ್ತರಗಳು. 4ನೇದು ಸಿ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು. 5ನೇದು ಎ ಆಪ್ಷನ್ 13, 6ನೇದು ಬಿ ಆಪ್ಷನ್ 2 180 + 180 = 360 ಡಿಗ್ರಿ ಅಂದರೆ 2 ಸರಳ ಕೋನಗಳನ್ನು ಕೂಡಿಸಬೇಕು. 7ನೇದು ಬಿ ಆಪ್ಷನ್ ಸರ್ವಸಮ. 8ನೇದು 616 ಇಲ್ಲಿ ಉತ್ತರವನ್ನು ಬಿಡಿಸಲಾಗಿದೆ. 9ನೇದು ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆಗಳು ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0. 10ನೇ ಪ್ರಶ್ನೆಗೆ -1 ಉತ್ತರ. 11ನೇ ಪ್ರಶ್ನೆ ಮೂಲ ಬಿಂದು ನಿರ್ದೇಶಾಂಕ 0 0. 12ನೇ ಪ್ರಶ್ನೆ ಎಲ್ಲಾ ಲಂಬ ಕೋನಗಳು ಒಂದಕ್ಕೊಂದು ಸಮ. 13ನೇದು 4 ಶೃಂಗಗಳು ವೃತ್ತದ ಮೇಲಿರುವ ಚತುರ್ಭುಜವೇ ಚಕ್ರೀಯ ಚತುರ್ಭುಜ. 14ನೇ ತ್ರಿಭುಜದ ಅರ್ಧ ಸುತ್ತಳತೆ S = A + B + C / 2. ಇಲ್ಲಿ ಶಂಕುವಿನಲ್ಲಿ ಓರೆ ಎತ್ತರ ಕಂಡುಹಿಡಿಯುವ ಸೂತ್ರ L = √x² + r². 16ನೇ ದತ್ತಾಂಶಗಳನ್ನು ಸ್ತಂಭಗಳ ಮೂಲಕ ಪ್ರತಿನಿಧಿಸುವ ನಕ್ಷೆ. 17ನೇದು x = 2/3. 18ನೇದು P(1) ಬೆಲೆಯನ್ನು ಆದೇಶಿಸಿದಾಗ k = -3 ಅನ್ನುವಂಥ ಉತ್ತರ. 19ನೇದು ಇಲ್ಲಿ 2 × 3 + 3 × 0 ಅಂದರೆ k = 6. 20ನೇ ಪ್ರಶ್ನೆ ಪರಿಪೂರಕ ಕೋನ. ಅಲ್ಲಿ 120 ಡಿಗ್ರಿ ಅಂತ ಕೊಟ್ಟಿದ್ದೇನೆ, 120 ಕೊಟ್ಟಿದ್ದೇನೆ ಅಂದ್ರೆ ಅದು ಪರಿಪೂರಕ ಕೋನ ಅಂದ್ರೆ ಕೇವಲ 60 ಡಿಗ್ರಿ. ಅಲ್ಲಿ 120 ಮಾಡ್ಕೊಂಡಿದ್ರೆ ಪರಿಪೂರಕ ಮಾತ್ರ ತೆಗೆದುಕೊಳ್ಳಿ 20ನೇ ಪ್ರಶ್ನೆಯಲ್ಲಿ. ಒಂದು ವೇಳೆ 20ನೇ ಪ್ರಶ್ನೆಯಲ್ಲಿ 20 ಅಂತ ಡಿಗ್ರಿ ಅಂತ ತೆಗೆದುಕೊಂಡಿದ್ರೆ ಪೂರಕ ಮತ್ತು ಪರಿಪೂರಕ ಮಾಡಬೇಕು. ಇದನ್ನ PDF ನಲ್ಲಿ ಸರಿಪಡಿಸಿ ನಾನು PDF ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಇನ್ನು 21ನೇ ಪ್ರಶ್ನೆ AB = PQ BC = QR ಆದರೆ AC = PR. ಎರಡು ತ್ರಿಭುಜಗಳು ಅವುಗಳ ಅನುರೂಪ ಭಾವಗಳನ್ನು ಬರಿ ಅಂತ ಹೇಳಿದ್ರು, ಅದು ಅನುರೂಪ ಭಾವಗಳಲ್ಲಿ ಬರೆಯಲಾಗಿದೆ. 22ನೇ ಸುತ್ತಳತೆ = 2 × 6 + 3 = 18 ಸೆಂಟಿಮೀಟರ್ ಅನ್ನುವಂಥದ್ದು. 23ನೇ ಸಮನಾದ ಕೋನಗಳನ್ನು ಉಂಟು ಮಾಡುತ್ತೆ. 24ನೇದು ಆ ಮಧ್ಯಬಿಂದು ಅಂದ್ರೆ ಇದು ಕೊಟ್ಟಿದ್ದಾರೆ, ವರ್ಗಾಂತರಗಳನ್ನು ಕೊಟ್ಟಿದ್ದಾರೆ, ಅದರ ಮಧ್ಯಬಿಂದು 10 + 20 / 2 ಅಂದರೆ 15. ಪೈಥಾಗೋರಸನ ಪ್ರಮೇಯ ಬಳಸಿ ಸಂಖ್ಯಾ ರೇಖೆಯ ಮೇಲೆ ಇದು √3 ಅನ್ನು ರಚನೆ ಮಾಡಿ ಅಂತ ಹೇಳಿದ್ರೆ ಇಲ್ಲಿ √3 ಅನ್ನು ರಚನೆಯನ್ನು ಮಾಡಲಾಗಿದೆ. ಇನ್ನು 26ನೇ ಪ್ರಶ್ನೆಗೆ ಅಪವರ್ತಿಸಿ ಅಂತಿತ್ತು. ಇಲ್ಲಿ ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಇಲ್ಲಿ ಅಪವರ್ತನವನ್ನು ಮಾಡಲಾಗಿದೆ. ಇಲ್ಲಿ ನಮಗೆ PQR 3 ಬಿಂದುಗಳನ್ನು ಕೊಟ್ಟಿದ್ದಾರೆ. P ಕೇಂದ್ರೀಯ ನಿರ್ದೇಶಾಂಕ ಇಲ್ಲಿದೆ, P ಇಲ್ಲಿದೆ, Q ಇಲ್ಲಿದೆ, R ಇಲ್ಲಿದೆ, S ಒಂದು ಎಕ್ಸ್ಟ್ರಾ ಆಗಿದೆ. ಇಲ್ಲಿ PQR ಬಿಂದುವಿನ ನಿರ್ದೇಶಾಂಕಗಳನ್ನು ಈ ನಕ್ಷೆಯಲ್ಲಿ ಗುರುತಿಸಲಾಗಿದೆ. ಇವು ಇತ್ಯಾದಿ ಅಂದ್ರೆ ಇವುಗಳನ್ನು ಕೊಡಲಾಗಿದೆ. 29ನೇ ಪ್ರಶ್ನೆಗೆ ಇಲ್ಲಿ ಪರಿಹಾರವನ್ನು ಸಂಪೂರ್ಣವಾದಂತಹ ಪರಿಹಾರ ಚಿತ್ರದಲ್ಲಿ ಕೊಟ್ಟಿದ್ದೆ. AC = BC ಅಂತ ಅಂದ್ರೆ AC = half of AB ಅಂತ ಉತ್ತರವನ್ನು ಸಾಧನೆಯನ್ನು ಮಾಡಿ ತೋರಿಸ್ತಕ್ಕಂಥ ಕಂಪ್ಲೀಟ್ ಆಗಿ ಇಲ್ಲಿ ವಿವರಣೆಯನ್ನ ಅದರ ಉತ್ತರವನ್ನು ಕೊಡಲಾಗಿದೆ. ಇಲ್ಲಿ AC = AB ಇದು ಗುಣಾಕಾರ ಇರುವುದರಿಂದ 2 ಏನಾಯ್ತು ಆ ಕಡೆ ಹೋದಾಗ ಛೇದದಲ್ಲಿ ಬಂತು AB ಭಾಗಿಲೆ 2 ಅಥವಾ 1/2 × AB ಅಂತ. ಇನ್ನು 30ನೇ ಪ್ರಶ್ನೆಗೆ ಪರಿಹಾರ ಇದೆ. ಇಲ್ಲಿ 30ನೇ ಪ್ರಶ್ನೆಯನ್ನು ಈ ಕಡೆ ಬಿಡಿಸಲಾಗಿದೆ. ಚಿತ್ರವನ್ನ ಅಲ್ಲಿದೆ, ಆ ಚಿತ್ರವನ್ನು ತೆಗೆದುಕೊಂಡು ಇಲ್ಲಿರುವಂತಹ ಉತ್ತರವಾದ ಪರಿಹಾರ ಅಂದ್ರೆ x ನ ಬೆಲೆಯನ್ನು ಕಂಡುಹಿಡಿಯುವಂತ ಪ್ರಶ್ನೆ ಪತ್ರಿಕೆಯಲ್ಲಿತ್ತು. ಆ ಪ್ರಶ್ನೆ ಪತ್ರಿಕೆ ಪ್ರಕಾರ x = ಎಷ್ಟು ಡಿಗ್ರಿ ಆಯಿತು? 50 ಡಿಗ್ರಿ. ಇನ್ನು 31ನೇ ಇದು ಪ್ರತಿಯೊಂದು ಕೋನಗಳು 60 ಡಿಗ್ರಿಗೆ ಸಮನಾಗಿರ್ತವೆ ಅಂತ ಸಾಧಿಸಿ ಅಂತಿತ್ತು. ಇಲ್ಲಿ ಸಮಬಾಹು ತ್ರಿಭುಜವನ್ನು ತೆಗೆದುಕೊಂಡು ಅದರ ಸಾಧನೆಯ ದತ್ತ ಸಾಧನೆ ಎಲ್ಲ ಬರೆಸಿ ಇದರ ಉತ್ತರವನ್ನು ಇಲ್ಲಿ ಕೋನ A, ಕೋನ B, ಕೋನ C = 60 ಡಿಗ್ರಿ ಅಂತ ಅಂದ್ರೆ ಈ ಸಮಬಾಹು ತ್ರಿಭುಜದ 3 ಕೋನಗಳು ಪ್ರತಿಯೊಂದು ಕೋನಗಳಂತೆ 60 ಡಿಗ್ರಿ ಅಂತ ಸಾಧನೆಯನ್ನು ಮಾಡುವುದಿತ್ತು. ನೆಕ್ಸ್ಟ್ ಕ್ವಶನ್ ಮುಂದಿನ 32ನೇ ಪ್ರಶ್ನೆ ಇದೆ. ಈ 32ನೇ ಪ್ರಶ್ನೆಯಲ್ಲಿ ABC ಬಾಹುಗಳ ಉದ್ದವನ್ನು ಕೊಟ್ಟಿದ್ರು, S ಅನ್ನು ಅದನ್ನು ಮಾಡಿಕೊಳ್ಳಲಾಗಿದೆ. ಅದರ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿದೆ ಅಂತಿತ್ತು. ತ್ರಿಭುಜದ ವಿಸ್ತೀರ್ಣ = 1320 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಈ ಶಂಕುವಿನ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಿದ್ರು, ಎತ್ತರ ಮತ್ತು ತ್ರಿಜ್ಯವನ್ನು ಕೊಟ್ಟಿದ್ರು. ಓರೆ ಎತ್ತರವನ್ನು 20 ಸೆಂಟಿಮೀಟರ್ ಮಾಡ್ಕೊಂಡು ಅದರ ಉತ್ತರವನ್ನು 753.6 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂಥದ್ದು. ಇನ್ನು 34ನೇ ಪ್ರಶ್ನೆ, ಇಲ್ಲಿ ಕೊಟ್ಟಿರುವಂಥ ಇದರ ಎಲ್ಲ ಅಪವರ್ತನಗಳನ್ನ, ಸಾಧ್ಯತೆ ಅಪವರ್ತನಗಳನ್ನ ಕಂಡುಹಿಡಿ ಅಂತ ಹೇಳಿದ್ರು. ಇಲ್ಲಿ +1 -1 +r -2 3 4 5 ಈ ರೀತಿ ತೆಗೆದುಕೊಂಡು ಪ್ರಯೋಗ ವಿಧಾನ P(1) = 0 x - 1 ಎಂಬುದು P(x) ರ ಅಪವರ್ತನವಾಗಿದೆ. ಇಲ್ಲಿ 1 ಅನ್ನು ಆದೇಶಿಸಲಾಗಿದೆ, x - 1 ಅಪವರ್ತನ ಆಗಿದೆ. ಈ ರೀತಿ ಇದನ್ನ ಇಲ್ಲಿ ಉತ್ತರವನ್ನ ಪರಿಹಾರವನ್ನು ಕಂಡುಹಿಡಿಯಲಾಗಿದೆ. ಇನ್ನು 35ನೇ ಪ್ರಶ್ನೆಯೂ ಕೂಡ ಸಂಪೂರ್ಣವಾದಂಥ ಇಲ್ಲಿ ಉತ್ತರ, ಅದರ ಪರಿಹಾರವನ್ನು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ. ಇದು ಕಂಪ್ಲೀಟ್ ಆಗಿ 35ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ ಇದೆ. ಈ 4 ಅಂಕದ ಪ್ರಶ್ನೆಗೆ ಇಲ್ಲಿ ಪರಿಹಾರವನ್ನು ಇಲ್ಲಿ ನೀಡಲಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 36ನೇದು, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ತೆಗೆದುಕೊಂಡು ಆ ತ್ರಿಜ್ಯವನ್ನು ಲೆಕ್ಕಾಚಾರ ಮಾಡಬೇಕು. ಆ ತ್ರಿಜ್ಯ ಬಂದ್ಮೇಲೆ ಅಲ್ಲಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ₹16 ರಂತೆ ತಗಲುವ ವೆಚ್ಚ ಅಂದ್ರೆ ₹27.752 ಅನ್ನುವಂಥ ಉತ್ತರ. ಇನ್ನು 37ನೇದು, ಇಲ್ಲಿ ನಕ್ಷೆಯನ್ನು ರಚನೆ ಮಾಡ್ಲಿಕ್ಕೆ ಹೇಳಿದ್ರು, ಅಲ್ಲಿ ಟೇಬಲ್ ಅನ್ನು ಕೊಟ್ಟಿದ್ರು. ಆ ಟೇಬಲ್ ಅನ್ನು ತೆಗೆದುಕೊಂಡು ಇಲ್ಲಿ ನಕ್ಷೆಯನ್ನು ಅದನ್ನ ರಚನೆಯನ್ನು ಮಾಡಲಾಗಿದೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಇದು 5 ಅಂಕದ ಪ್ರಶ್ನೆ ಇದೆ. ಇಲ್ಲಿ ದತ್ತ ಕೊಡಲಾಗಿದೆ, ಸಾಧನೆಯ ರಚನೆ ಇದೆ, ಸಾಧನೆ ಇದೆ. ಇವೆಲ್ಲವುಗಳನ್ನ ಸಾಧನೆಯನ್ನು ಮಾಡಿ ಮಧ್ಯಬಿಂದು ಪ್ರಮೇಯ ಇದೆ. ಇವೆರಡೂ ರೇಖೆಗಳು ಡಿ ಮತ್ತು ಬಿ ಸಿಗಳು ಸಮಾಂತರ ರೇಖೆಗಳನ್ನು ಸಾಧಿಸಬೇಕಾಯಿತು. ಹಾಗಾಗಿ ಡಿ ಮತ್ತು ಬಿ ಸಿಗಳು ಇವೆರಡೂ ಸಮಾಂತರ ರೇಖೆಗಳಂತೆ ಇಲ್ಲಿ ಸಾಧನೆಯನ್ನು ಮಾಡಿ ತೋರಿಸಲಾಗಿದೆ. ಆತ್ಮೀಯರೇ, ಈ ರೀತಿಯಾಗಿ 9ನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈಗಾಗಲೇ ಮೊದಲು ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನು ಮಾಡಿದ್ದೀನಿ. ಅದು 2ನೇ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮುಗಿಯುತ್ತೆ. ಇದರ ಜೊತೆಗೆ ಉತ್ತರಗಳ ಸಹಿತವಾಗಿ ಈ ವಿಡಿಯೋನ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.